ಹೌದು ಸರ್, ಏನಾಗಿದೆ ಒಂದು ಇದು ಹೆಚ್ಚು ಕಡಿಮೆ ರಜೆ ಕಾಲದೊಳಗೆ ಮುಂದಿನ ಶೈಕ್ಷಣಿಕ ವರ್ಷದ ಯೋಜನೆ ಆಗುತ್ತೆ ಸರ್. ನೆಕ್ಸ್ಟ್ ಶೈಕ್ಷಣಿಕ ವರ್ಷದ ಯೋಜನೆ ಆಗುತ್ತೆ. ದುರ್ದೈವನಂದ್ರ ಇಲ್ಲಿ ಲೀಡರ್ಶಿಪ್ ಇಲ್ಲ, DDP ಹುದ್ದೆ ಖಾಲಿ ಇರೋದ್ರಿಂದ ಈ ಎಲ್ಲಾ ಸಂಗತಿಗಳಲ್ಲಿ ಕೊರತೆ ಆಗಿದೆ ಸರ್. ಮೋಟಿವೇಟ್ ಮಾಡ್ಬೇಕಾಗ್ತದೆ ಅವ್ರಿಗೆ. ಆ ಶಿಕ್ಷಣಾಧಿಕಾರಿಗಳ ಮೋಟಿವೇಶನ್ ಕೊರತೆ ಕಾರಣಕ್ಕೆ ಇಡೀ ಜಿಲ್ಲೆಯ ಒಟ್ಟು ಶೈಕ್ಷಣಿಕ ಪರ್ಫಾರ್ಮೆನ್ಸ್ ಕಡಿಮೆ ಆಗಿದೆ. ಇನ್ಚಾರ್ಜ್ ಇದ್ದವ್ರು ಅನ್ಸ್ಕೋತ್ ಮಾಡ್ತಾರ್ರಿ ಪಾಪ. ಒಬ್ರು ಲೇಡಿ ಕೊಟ್ರ ಸರ್, ನಂಗೆ ಅವ್ರು ಒಪ್ಕೊಂಡ್ರ ಅಂದ್ರೆ ಚಲೋ, ಇವ್ರೆಲ್ಲರ ಗದ್ದಲದೊಳಗೆ ನಾ ಎಲ್ಲಿ ಸಿಕ್ಕಾಕೊಡ್ತೀನಿ ಅನ್ನೋಂತ ಭಯ ಅದೆಲ್ಲ ಅಧಿಕಾರಿ. ಅಟ್ ಲೀಸ್ಟ್ ಸಿ ಇಸ್ ಪರ್ಫಾರ್ಮಿಂಗ್. ಒಬ್ರು ಇನ್ಚಾರ್ಜ್ ಎಷ್ಟು ಮಾಡ್ಬೇಕು ಅಷ್ಟು ಪಾಪ ಅವ್ರು ಮಾಡತ್ತಾರ, ಅವ್ರದೇನ್ ತಪ್ಪಿಲ್ಲ. ಬಟ್ ಫುಲ್ ಟೈಮ್ DDPಗೂ ಇವ್ರಿಗೂ ವ್ಯತ್ಯಾಸ ಆಗ್ತದೆ, ಜವಾಬ್ದಾರಿ ಇಲ್ಲ. ಸಂಪೂರ್ಣ ಪುಸ್ತಕವಾಗಿದೆ. ನೀವೇನು ಸರ್ಕಾರಕ್ಕೆ ಅಥವಾ ಇಲ್ಲಿ ಜಿಲ್ಲಾಡಳಿತಕ್ಕೆ ಏನ್ ಹೇಳ್ತೀರಿ ಸರ್? ಇದು ಪ್ರತ್ಯೇಕವಾಗಿ ಶಿಕ್ಷಣದ ಒಂದು ಸುದ್ದಿ ಆಗ್ತದೆ ಅಂತ ಮಾತಾಡ್ತೀನಿ ಅಷ್ಟೇ. ಏನಾಗಿದೆ, ಈ ಸರ್ಕಾರ ಬಂದ ನಂತರ ಶಿಕ್ಷಣ ಅವರ ಆದ್ಯತೆಯಾಗಿ ಉಳಿದಿಲ್ಲ ಸರ್. ಶಿಕ್ಷಣಕ್ಕೆ ಕೊಡಬೇಕಾಗಿರುವಷ್ಟು ಅನುದಾನವನ್ನು ಕೊಡ್ಲಿಲ್ಲ, ಮೂಲಭೂತ ಸೌಕರ್ಯ ಕೊಡ್ಲಿಲ್ಲ, ಖಾಲಿ ಇರುವಂತ ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡಲಿಲ್ಲ. ದುರ್ದೈವ ಏನಂದ್ರ ಈ ಜಿಲ್ಲೆಯೊಳಗ ಪರ್ಮನೆಂಟ್ DDP ಇಲ್ಲ, ಇಒ ಹುದ್ದೆ ಖಾಲಿ ಇದೆ. ಮತ್ ಪರಿಸ್ಥಿತಿ ಏನಾಗಿದೆ ಸರ್, ಈ ಸರ್ಕಾರದಲ್ಲಿ BO DDP ಹುದ್ದೆಗಳಿಗೆ ಈ ಸರ್ಕಾರದಲ್ಲಿ ಅಭಿವೃದ್ಧಿಗಾಗಿ ಅನುದಾನ ಬರ್ತಾ ಇಲ್ಲ. ಈ ಜನಪ್ರತಿನಿಧಿಗಳಿಗೆ ಖರ್ಚಿಗೆ ರೊಕ್ಕಿಲ್ಲದಂಗಾಗಿದೆ. ಹಿಂಗಾಗಿ ವರ್ಗಾವಣೆನೇ ಒಂದು ದಂಧೆ ಅವರಿಗೆ. BO ಹುದ್ದೆಗಳಿಗೆ ನಿಗದಿ ಮಾಡಿರುವಷ್ಟು ಏನು ಒಂದು ಲಂಚದ ಹಣ ಇದೆ, DDPಗೆ ನಿಗದಿ ಮಾಡಿರೋ ಲಂಚದ ಹಣ ಇದೆ, ಅದು ನಮ್ಗೆ ಕೊಡಕ್ಕಾಗಲ್ಲ ಅನ್ನುವಂತ ಸ್ಥಿತಿಗೆ ತಲುಪಾರ ಅವರೆಲ್ಲ. ಪರಿಣಾಮ ಏನಾಗದ್ರಿ, ಬಿಜಾಪುರ ಜಿಲ್ಲೆಗೆ ಯಾರು DDP ಬರ್ಲಕ್ ಒಲ್ಲೆ ಅಂತಾರೆ. ನೀವು ತೆಗೆದ್ ನೋಡ್ರಿ ಸರ್ಕಾರಿ ಆದೇಶ. ಈಗಾಗ್ಲೇನೆ ಒಂದ್ ಇಬ್ಬರಿಗೆ ಆದೇಶ ಆಗಿ ನಾ ಬರೋದಿಲ್ಲ ಸರ, ನಮ್ಗೆ ನಿಗಲ್ ಇಲ್ಲಿ ಬಿಜಾಪುರ ಜಿಲ್ಲೆ ಒಳಗೆ ಬಂದು DDP ಹುದ್ದೆ ನಿಭಾಯಿಸುವುದು ಅನ್ನುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ಕಾಂಗ್ರೆಸ್ ನಲ್ಲಿರುವಂತ ಒಳ ಕಚ್ಚಾಟದ ಪರಿಣಾಮವಾಗಿ, ಅದು ವಿಶೇಷವಾಗಿ ಈ ಜಿಲ್ಲೆಯೊಳಗಿನ ಒಳ ಕಚ್ಚಾಟದ ಪರಿಣಾಮವಾಗಿ ಯಾ ಅಧಿಕಾರಿ ಕೆಲಸ ಮಾಡೋದ್ರೂ ಒಬ್ಬರ ಕೆಂಗಣಿಗೆ ಗುರಿ ಆಗ್ಬೇಕಾಗ್ತದ ಅನ್ನುವಂತ ಭಯ. ಎರಡನೇದ್ದು, ಆ ಹುದ್ದೆಗೆ ನಿಗದಿಪಡಿಸಿರುವಷ್ಟು ಲಂಚ ಕೊಡ್ಲಿಕ್ಕೆ ಆಗಲ್ಲ ಅನ್ನುವಂತ ಸ್ಥಿತಿ. ಈ ಎಲ್ಲದ ಕಾರಣಕ್ಕಾಗಿ DDP ಇರ್ಲಾರದೇನೆ ಈ ಪರೀಕ್ಷೆ ನಡೆದಿದೆ. ಇನ್ಚಾರ್ಜ್ DDP ಮೇಲೆ ಈ ಪರೀಕ್ಷೆ ನಡೆದಿದೆ ಸರ್. ಯಾರಿದ್ರ ಜವಾಬ್ದಾರಿ ಹೊತ್ಕೊಳ್ಳೋರು? ಇಒ ಹುದ್ದೆ ಖಾಲಿ ಇದೆ. ಹಿಂಗಾಗಿ ಒಂದ್ ರೀತಿ ಬಿಜಾಪುರ ಜಿಲ್ಲೆಯೊಳಗ ಶಿಕ್ಷಣ ಇಲಾಖೆ ಅನಾಥ ಆಗಿದೆ. ನಾನೇ ಸ್ವತಃ ಸರ್ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಹೋಗಿ ಮಾತಾಡಿ ಬಂದೆ. ಬಿಫೋರ್ ಎಕ್ಸಾಮಿನೇಷನ್ ಸನ್ಮಾನ್ಯ ಶಿಕ್ಷಣ ಸಚಿವರ ಬಳಿ ಹೋಗಿ ಬಂದೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಬಳಿ ಹೋಗಿ ಬಂದೆ. ಗೊತ್ತಿರ್ಲಿ, ಶಿಕ್ಷಣ ಇಲಾಖೆಯಿಂದ ಬಹಿರಂಗ ಪಡಿಸ್ಲಿ ಇವತ್ತು ಆ ಕಡತವನ್ನ. DDP ಹುದ್ದೆಗೆ ರೆಕಮೆಂಡ್ ಆಗಿ 2-3 ಹೆಸರುಗಳು ಹೋಗ್ತಾವ. ಆದ್ರ ಪದೋನ್ನತಿ ಆಗುವವರೆಗೂ ಅವ್ರಿಗೆ ಪೋಸ್ಟಿಂಗ್ CM ಆಫೀಸ್ನಾಗ, ಎಜುಕೇಶನ್ ಮಿನಿಸ್ಟರ್ ಆಫೀಸ್ನಾಗ ವಿಳಂಬ ಧೋರಣೆಯಿಂದ ಹಂಗೆ ಇಟ್ಕೊಂಡು ಕೂರ್ತಾರೆ. ಹಿಂಗಾಗಿ ಶಿಕ್ಷಣ ಇಲಾಖೆ, ಶಿಕ್ಷಣದ ಆಡಳಿತ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಕುಸಿದೋಗಿದೆ ಸರ್. ಪರಿಣಾಮವಾಗಿ ನಾವು ಲಾಸ್ಟ್ ಬಟ್ ಒನ್, ಕೊನೆಗೆ ತಲುಪಿಲ್ಲ, ಕೊನೆಗೆ ಒಂದು ಅಂಕ ಹಿಂದಿದೀವಿ ಅಷ್ಟೇ. 34ನೇ ಸ್ಥಾನಕ್ಕೆ ತಲುಪ್ತೇವೆ ಅಂತ ಹೇಳಿದ್ರೆ ಸರ್ ಬಹಳ ದುಸ್ಥಿತಿ ಇದೆ. ನಾನು ಬಹಳ ಸಮಯೋಚಿತವಾಗಿ ನೀವು ಪ್ರಶ್ನೆ ಕೇಳಿದಿರಿ. ಸರ್ಕಾರ ಆತ್ಮಾವಲೋಕನ ಮಾಡಕ್ಕೂ ಮೊದಲು ಅಧಿಕಾರಿಗಳು ಕೊಡ್ರಿ. ಏನ್ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಂದ ದುಡ್ಡು ತಿಂದು ಏನ್ ಇದಕ್ಕಿಂತ ಕೆಟ್ಟ ಕೆಲಸ ಏನ್ ಮಾಡ್ಬೇಕಂತೀರಿ, ಸಾಕು ಅನ್ನುವಂತ ಬುದ್ಧಿ ಮಾತನ್ನ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತೀನಿ. ಸರ್ ಏನಾಗಿದೆ, ಇಲ್ಲಿ ಇಬ್ಬರು ಸಚಿವರು ಅದಾರ ನಮ್ಮ ಜಿಲ್ಲೆ ಒಳಗೆ. ವಾತಾವರಣ ಏನದಂತ ನಿಮ್ಗೆ ಗೊತ್ತದ. ಪರಸ್ಪರ ಮುಖ ನೋಡದೆ ಪರಸ್ಪರ ದೂಷಿಸುವಂತ ವಾತಾವರಣದೊಳಗ ಇದೆಲ್ಲ ಸರಿಯಾಗಂದ್ರೆ ಹೆಂಗಾಗ್ತದೆ ಸರ್? ಸರ್ ಇಲ್ಲಿ ಬಿಟ್ಬಿಡ್ರಿ. ರಾಜ್ಯದಾಗ DCM CM ಮುಖ ನೋಡಲ್ಲ, ಜಿಲ್ಲಾದಾಗ ಇಬ್ರು ಮಂತ್ರಿ ಮುಖ ನೋಡಲ್ಲ, ಒಬ್ರಿಗೊಬ್ರು ಬೈದಾಡುವಂತ ಸಮಸ್ಯೆ, ಒಬ್ರಿಗೊಬ್ರಿಗೆ ಅವಿಶ್ವಾಸದ ಸಮಸ್ಯೆ. ಆಡಳಿತ ಇಲ್ಲದ್ರಿ ಸರ್, ಕುಸಿದೋಗ್ಬಿಟ್ಟವ. ನಮಗ ಒಬ್ರು ಅಧಿಕಾರಿ ಹೇಳಿದ್ರು, ಸರ್ ವರ್ಗಾವಣೆ ಮಾಡಿದ ಸರ್ಕಾರ. ನಾ ಕೇಳಿದೆ, ಬಂದ್ಬಿಡ್ರಿ ಸರ್, ಪರ್ಮನೆಂಟ್ ಒಬ್ರು ಯಾರು ಬೇಕು, DDP ಜವಾಬ್ದಾರಿ ತೊಳೋರ್ ಬೇಕು, ಇನ್ಚಾರ್ಜ್ ಇದ್ದವ್ರ ಮೇಲೆ ಆಗೋದಿಲ್ಲ, ನೀವು ಒಳ್ಳೆ ಅಧಿಕಾರಿ ಅಂದೆ. ಸರ್ ನಾವು ಒಳ್ಳೆ ಇರೋದೇ ಪ್ರಾಬ್ಲಮ್ ರೀ, ನನಗೆ ನಿಗುದಿಲ್ಲ ನಿಮ್ ಜಿಲ್ಲಾದಾಗ ಬಂದ್ರು. ಒಬ್ರು ಹೇಳಿದ್ ಮಾಡಿದ್ರೆ ಇನ್ನೊಬ್ರಿಗೆ ಸಿಟ್ಟು ಬರ್ತದ.
ನಾವೆಲ್ಲ ಅಡ್ಕೋದ್ನಾಗ ಸಿಕ್ಕಾಕೊಳ್ಳೋನು ಬಿಜಾಪುರ ಜಿಲ್ಲಾಕ್ ಬಂದು ಅನ್ನೋಂಥ ಸ್ಥಿತಿ ಇದೆ ಸರ್, ಟು ಬಿ ಫ್ರ್ಯಾಂಕ್. ಆ ಕಾರಣಕ್ಕಾಗಿ ಶಿಕ್ಷಣ ಇಲಾಖೆ ಕುಸಿದು. ಈ ಬಗ್ಗೆ ಒಂದು ಶಿಕ್ಷಣ ಇಲಾಖೆ ವಿರುದ್ಧ ಎಲ್ಬಿಪಿ ಅಥವಾ ನೀವು ಅಥವಾ ಬಹಳ ಧ್ವನಿ ಎತ್ತಿದ್ರಿ, ಏನು ಧ್ವನಿನೇ ಎತ್ತಾ ಇಲ್ಲ, ಬಿಜೆಪಿ ಸೈಲೆಂಟ್ ಆಗಿದೆ ಸರ್. ಅದು ಏನಾಗ್ಯದ್ರಿ, ನಾವು ಮಾತಾಡಿ ಹೇಳಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ ಸ್ವತಃ ಹೋಗಿ ಭೇಟಿಯಾಗಿ ಬಂದಿನಿ ಸರ್. ನಾವು ವಿಷಯದೊಳಗೆ ಶಿಕ್ಷಣ ಮಂತ್ರಿ ಭೇಟಿಯಾಗಿದ್ದೇವೆ ಸರ್. ಇದು ಒಂದ್ ರೀತಿ ಕೋಣನ ಮುಂದೆ ಕಿನ್ನೂರು ಬಾರಿಸ್ದಂಗ ಈ ಸರ್ಕಾರದ ಎದುರುಗಡೆ ನಾವ್ ಎಷ್ಟೇ ಹೋರಾಟ ಮಾಡ್ಲಿ ಏನೇ ಮಾಡ್ಲಿ, ಆ ಕೋಣನ ಮುಂದೆ ಕಿನ್ನೂರು ಬಾರಿಸಿದ್ರೆ ಶಂಭುಲಿಂಗನ ಗುಡಿಯಲ್ಲಿ ಅಂದಿತ್ತು ಅನ್ನೋ ರೀತಿಯೊಳಗೆ ಅವರು ಅದನ್ನ ಸ್ಪಂದನೇ ಇಲ್ಲ ಸರ್. ಮೇನ್ ಆಗ್ರಹ ಏನ್ ಮಾಡ್ತೀರಿ ಸರ್? ಮೊದಲು ಮತ್ತೆ ಶಿಕ್ಷಣ ಇಲಾಖೆ ಇಲ್ಲಿ ವ್ಯವಸ್ಥೆ ಸರಿಪಡಿಸಕ್ಕೆ ಸರ್, ನಾನು ನಾಡಿದ್ದು ಬೆಂಗಳೂರಿನೊಳಗ ಒಟ್ಟು SLC ಪರೀಕ್ಷೆಯ ಈ ಸರ್ಕಾರ ಕಳೆದ ವರ್ಷ ಈ ವರ್ಷ ಹೆಂಗ್ ಹಾಳು ಮಾಡ್ಯದ ಅನ್ನೋದು ನಾ ಮಾಡ್ತೀನಿ ಸರ್. ಒಂದು ಪತ್ರಿಕೆಗೋಷ್ಠಿ ಇಡೀ ಶಿಕ್ಷಣ ಇಲಾಖೆ ಕಾಯಿ ಕಲ್ಕೊಡುವಂತ ಅಗತ್ಯ ಸರ್. 2 ವರ್ಷನಾಗ ಹಿಂದಿನ ಸರ್ಕಾರ ಏನ್ ನೇಮಕಾತಿ ಪ್ರಕ್ರಿಯೆ ನಡೆಸಿತ್ತಲ್ಲ, ಅದು ಆದೇಶ ಕೊಟ್ಟಿದ್ ಬಿಟ್ರ ಹತ್ತತ್ರ 80,000 ಖಾಲಿ ಹುದ್ದೆಗಳದಾವ ಅನ್ನೋಂಥದ್ದು ಒಂದು ಅಂಕಿ ವಿಷಯ. ಶಿಕ್ಷಕರು ತುಂಬಿಕೊಳ್ಳಿಕ್ ಅವಕಾಶ ಮಾಡ್ತಾ ಇಲ್ಲ. ಒಳ ಮೀಸಲಾತಿಯ ನೆಪ ಹೇಳಿ ನೇಮಕಾತಿ ನಿಲ್ಸ್ಯಾರ ಸರ್. ಈ ರೀತಿ ಹಲವಾರು ಲೋಪದೋಷಗಳು ನ್ಯೂನತೆಗಳದ. ಒಂದು ಸ್ಟೇಟ್ ಲೆವೆಲ್ ಅಲ್ಲಿ ಸರಿ ಆಗ್ಬೇಕಾಗಿರೋದು ಒಂದ್ ಭಾಗ. ಅಲ್ಲಿ CM DCM ಇಬ್ರು ಮುಖ ನೋಡ್ತಾ ಇಲ್ಲ. ಒಂದ್ ರೀತಿ ಆಡಳಿತ ಯಂತ್ರ ಹೆಂಗಾಗ್ಯದ ಅಂದ್ರೆ ಸರ್, ನಾ ಮೊನ್ನೆ ಹೋಗಿದ್ದೆ ಸೆಕ್ರೆಟರಿಯೇಟಿಗೆ ಸರ್. ಇದು ಯಾವಾಗ ಇವ್ರಿಬ್ಬರದು ಬಗೆಹರಿತದ, ಯಾರ ಮುಖ್ಯಮಂತ್ರಿ ಇರ್ಲಿ ಯಾರ ಹೋಗ್ಲಿ, ಆಡಳಿತ ನಡೆಸೋದು ಹೆಂಗ ಅನ್ನುವಂತ ಸ್ಥಿತಿಗತಿ ಇಡೀ ಬ್ಯೂರೋಕ್ರಾಟಿಕ್ ವ್ಯವಸ್ಥೆಗೆ ಬಂದ್ಬಿಟ್ಟದ ರಾಜ್ಯದೊಳಗೆ. ಜಿಲ್ಲೆ ಒಳಗೂ ಸೇಮ್ ಸರ್. ನಾನು ನಿಮ್ ಮೂಲಕ ಆಗ್ರಹ ಮಾಡ್ತೀನಿ, ಮೊದಲು ನೀವು ಹೇಳ್ದಂಗ ಸನ್ಮಾನ್ಯ DC ಅವರು ಮೊದಲು ಇದ್ರದ್ದು ಆತ್ಮಾವಲೋಕನ ಸಭೆ ಕರ್ಕೊಳ್ಬೇಕು, ಒಂದು ವಿಶ್ಲೇಷಣೆ ಆಗ್ಬೇಕು, ಕೊರತೆಗಳೆಲ್ಲ ಅಂತ ನೋಡ್ಬೇಕು. ಅವ್ರಿಗೆ ಏನಾಗಿದೆ ಸರ್, ಅವ್ರಿಗೇನ್ ತೊಂದರೆ ಆಗ್ಯದ ಗೊತ್ತ್ರಿ, ಕರಿಬೇಕು ಅನ್ನೋದ್ರೊಳಗ ಸಪ್ಲಿಮೆಂಟರಿ ಎಕ್ಸಾಮ್ ನಡೆದವ ಸರ್. ಈಗ PUCದು ನಿಮ್ಮೆಲ್ಲರಿಗೂ ಮಾಹಿತಿ ಆಗೋದಿಲ್ಲ ಗೊತ್ತಿಲ್ಲ, ಪತ್ರಕರ್ತರಿಗೆ ಗಮನಕ್ಕೆ ಬಂದೋದಿಲ್ಲ ಗೊತ್ತಿಲ್ಲ. ಮೊನ್ನೆ ಎಕ್ಸಾಮಿನೇಷನ್ ಬೋರ್ಡ್ ನಿಂದ ಕ್ವಶನ್ ಪೇಪರ್ ಸೆಟ್ ಕಳಿಸ್ಯಾರ ಸರ್, ಒಂದು ಟಾಟಾ ಏಸ್ನ್ಯಾಗ. ಅದು ಓಪನ್ ಆಗ್ಯದ, ನಿಮ್ಮ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗ್ಯದ. ಅದು ಎಲ್ಲೂ ಕೂಡ ಸುದ್ದಿ ಆಗಿಲ್ಲ, ಎಲ್ಲೂ ಸುದ್ದಿ ಆಗಿಲ್ಲ. ನಾನು ಕೊನೆಗೆ ಬೆಂಗಳೂರಿನ ಮಾಧ್ಯಮ ಮಿತ್ರರಿಗೆ ಹೇಳಿದ್ರೆ, ನಿಮ್ಗಾರ ಏನ್ರ ಮಾಹಿತಿ ಅದನ್ರಿ ಅಂತೇಳಿ. ಎಲ್ಲರೂ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಂದ್ ರೀತಿ ನಿಗೂಢವಾಗಿ ಇದನ್ನು ಮುಚ್ಚಿ ಹಾಕುವ ಪ್ರಯತ್ನಗಳಾಗಿ ಬೇರೆ ಕ್ವಶನ್ ಪೇಪರ್ ಸೆಟ್ ಬಂದಾವ. ಇದ್ರ ಬಗ್ಗೆ DC ಮೊದಲು ಬಹಿರಂಗ ಪಡಿಸ್ಬೇಕು ಏನಾಗಿತ್ತು ಆ ಪ್ರಕರಣ ಅನ್ನುವಂಥದ್ದು. ಕೇಸ್ FIR ಆಗಿದೆ ಅನ್ನುವಂತ ಮಾಹಿತಿ ಇದೆ ನನಗೆ. ಐ ಮೇ ಬಿ ರಾಂಗ್, ಐ ಡೋಂಟ್ ನೋ. ನನಗೆ ಕಿವಿಗೆ ಬಿದ್ದವ್. ಅದ್ರ ಬಗ್ಗೆ ಸತ್ಯಾಸತ್ಯತೆಯನ್ನ DC ಅವ್ರು ಹೇಳಬೇಕು. ಅವ್ರಿಗೆ ಏನಾಗಿದ್ರಿ, ಆ ಎಕ್ಸಾಮಿನೇಷನ್ ರಿಸಲ್ಟ್ ಬರೋದ್ರ ಮುಂದಿನ ಎಕ್ಸಾಮ್, ಈ ಎಕ್ಸಾಮ್ ರಿಸಲ್ಟ್ ಬರೋದ್ರ ಅದ್ರ ಮುಂದಿನ ಎಕ್ಸಾಮ್, 3 ಎಕ್ಸಾಮ್ ಮಾಡ್ಕೊಂಡು ಕೂತಾರ ಸರ್. ಒಂದೇ ಒಂದ್ ತಿಂಗಳದಾಗ 3 ಎಕ್ಸಾಮ್. ಹಿಂಗಾಗಿ ಅವರಿಗೆ ಎಕ್ಸಾಮ್ ನಡೆಸೋ ಇಲಾಖೆ ಆಗಿದೆ ಹೊರತಾಗಿ ಶಿಕ್ಷಣ ಇಲಾಖೆ ಆಗಿ ಇದು ಉಳಿದಿಲ್ಲ. ಎಕ್ಸಾಮ್ ನಡೆಸೋದ್ರ ಲಾಭ ಅದಂತ ಅನ್ಸುತ್ತೆ. ಹಿಂಗಾಗಿ ತಕ್ಷಣ ನೀವ್ ಹೇಳ್ದಂಗೆ ಸರ್ ಆತ್ಮಾವಲೋಕನ ಸಭೆ ಮಾಡಬೇಕು ಸರ್. ಎಲ್ಲೆಲ್ಲಿ ಲೋಪದೋಷಗಳಾಗ್ಯಾವ ಅದನ್ನ ಸರಿಪಡಿಸ್ಬೇಕು. ಶಿಸ್ತು ಕ್ರಮದಿಂದ ಸರಿ ಆಗಲ್ಲ. ಇದು ಡಯಟಿನ ಸಹಕಾರ ತೊಗೊಳ್ಬೇಕು. ತಗೊಂಡು ನಮಗೆ ಸಾಮರ್ಥ್ಯಗಳೇನು ಈ ಜಿಲ್ಲೆದು ಅನ್ನುವಂಥದ್ದು ಗುರುತಿಸಿ ಮಾಡ್ಬೇಕಂದ್ರ ಮೊದಲು ಪರ್ಮನೆಂಟ್ DDP ಬೇಕು, ಪರ್ಮನೆಂಟ್ EO ಬೇಕು, ಪರ್ಮನೆಂಟ್ BOಗಳು ಬೇಕು. ಸ್ವಲ್ಪ ಕರಪ್ಷನ್ ಇರ್ಲಾರ್ದೆ BOಗಳಿಗೆ ಹಾಕೋರಿ, ಕರಪ್ಷನ್ ಇರ್ಲಾರ್ದೆ DDPಗಳಿಗೆ ಹಾಕೋರಿ, ಏನ್ರು ಅಂತ ಆಗ್ತದ ಅನ್ನೋಂಥ ಕಿವಿ ಮಾತನ್ನ ಸರ್ಕಾರಕ್ಕೆ ನಿಮ್ ಮೂಲಕ ಹೇಳ್ತೀನಿ और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।